ಇದ್ದಾನೆ ಅಂತ ಹೇಳಿದ್ರು. ಅವ್ರಿಗೆ ಬದಲಾಗಿ ಚೆನ್ನಾಗಿ ಉಪಚಾರ ಮಾಡಬೇಕು, ಅವ್ರಿಗೆ ಕಾಯಿಲೆ ಇದ್ರೂ ಒಳ್ಳೊಳ್ಳೆ ಪೌಷ್ಟಿಕ ಆಹಾರ ಕೊಡಬೇಕು, ಈ ಥರ ಎಲ್ಲ ಹೇಳಿದ್ರು. ಮತ್ತು ಇನ್ನೊಂದ್ಸರಿ ಅದನ್ನೇ ಹೇಳ್ತಿದ್ದಾರೆ, ಎಲ್ಲ ಮಠದಲ್ಲಿರೋ ಹಿರಿಯ ಸಾಧುಗಳಿಗೆ, ದೊಡ್ಡವ್ರಿಗೆ, ಬ್ರಹ್ಮಚಾರಿಗಳು ಎಲ್ಲರಿಗೂ ಅವರು ದೊಡ್ಡವರು ಒಂದು ನಿಯಮದಂತೆ ಮಾಡಕ್ಕೆ ಹೋಗ್ತಾರೆ, ಇವರು ಅದನ್ನು ಉಲ್ಲಂಘನೆ 3 ಸಾರಿ ಹೇಳಿರ್ತಾರೆ. ಅದನ್ನು ನಾವು ಸ್ವಲ್ಪ ತಾಳ್ಮೆಯಿಂದ ಹೋದಾಗ ಮಾತ್ರ ಮುಂದಿನ ನಮಗೇನಾದರೂ ಅಲ್ಲಿಂದ ಫಲ ಸಿಗುತ್ತೆ, ಜಯ ಸಿಗುತ್ತೆ. ಒಂದೇ ಸರಿಗೆ ಅಲ್ಲಿ ಹೋಗ್ತಿದ್ದಂಗೆ ಅಲ್ಲಿ ಏನೋ ಒಂದು ಅಡಚಣೆ, ಯಾವುದೋ ಒಂದು ಸಂಘ ಸಂಸ್ಥೆಯಲ್ಲಿ ಏನೋ ಒಂದಿರುತ್ತೆ, ಅಲ್ಲಿ ಯಾವುದೋ ಒಂದು ಅಡಚಣೆಗಳು ಬರ್ತಾರೆ. ಒಬ್ರು ಹೇಳಿದ್ರೆ ಇನ್ನೊಬ್ರು ಕೇಳಿರಲ್ಲ. ಆ ಟೈಮಲ್ಲಿ ಬ್ರಹ್ಮಚಾರಿಗಳನ್ನು ಇಬ್ಬರನ್ನೂ ಒಗ್ಗಟ್ಟಿನಿಂದ ನಡೆಯುವಂತೆ, ಪರಸ್ಪರ ವಿಶ್ವಾಸದಿಂದಿರುವಂತೆ ತಿದ್ದಿ ಮುನ್ನಡೆಸುವ ಕ್ರಮವನ್ನು ನಾವು ಗಮನಿಸಬೇಕು. ಉತ್ತಮ ತಾಯಿಯೊಬ್ಬಳು ಮಕ್ಕಳು ಉತ್ತಮರಾಗುವುದು ಆ ತಾಯಿ ಕೊಡುವ ಉತ್ತಮ ಶಿಕ್ಷಣದಿಂದ. ಶ್ರೀಮಾತೆ ಎಷ್ಟೊಂದು ಬ್ಯಾಲೆನ್ಸ್ ಮಾಡ್ತಾರೆ, ಇವ್ರಿಗೂ ಹೇಳ್ತಾರೆ, ಅವ್ರಿಗೂ ಹೇಳ್ತಾರೆ. ಒಂದು ಮನೆಯಲ್ಲಿ ಒಬ್ಬ ತಾಯಿ ಆದವಳು ಮಕ್ಕಳೆಲ್ಲರೂ ಬ್ಯಾಲೆನ್ಸ್ ಇಟ್ಕೊಂಡು ಮಾಡಿದ್ರೆ ಆ ಮನೆ ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು. ಅದೇ ಥರ ಶ್ರೀಮಾತೆಯವರು ನಡೆಸ್ಕೊಂಡು ಹೋಗ್ತಿದ್ದಾರೆ. ನಾವು ಇದನ್ನು ನೋಡಬೇಕು. ಇದನ್ನೆಲ್ಲ ಯಾಕೆ ಮಾಡಿದರೆ ನಮಗೆಲ್ಲ ಆದರ್ಶ. ಅವ್ರು ಹೆಂಗೂ ನಾವು ಯಾವುದೇ ಮಠದಲ್ಲಾಗಲಿ ಆಶ್ರಮದಲ್ಲಾಗಲಿ ವಾಸಿಸದೆ ತೀರ್ಥಯಾತ್ರೆ ತಪಸ್ಸುಗಳಲ್ಲೇ ಉಳಿಸಿ ಜೀವನವನ್ನು ಬೆಳೆಯಬೇಕು ಎಂದು ಶ್ರೀಮಾತೆಯವರು ಶಿಲ್ಪವಾಸನೆಯಿಂದ ಬರಮಾಡಿಕೊಂಡರು. ಸನ್ಯಾಸ ಸ್ವೀಕರಿಸಿ ಪರಿವಾರಕರಾಗಿ ಹೊರಟುಬಿಡಬೇಕೆಂಬ ಅವರ ತೀವ್ರ ಆಸರೆಯನ್ನು ತಿಳಿದು, ಆಗಲಿ ನೀವು ಮುಟ್ಟನ ಮಾಡಿಸಿಕೊಂಡು ನಿಮ್ಮ ಬಟ್ಟೆಗೆ ಕಾವಿ ಬಣ್ಣ ಹಾಕಿಟ್ಟುಕೊಳ್ಳಿ, ನಾಳೆಯೇ ನಾನು ನಿಮಗೆ ಸನ್ಯಾಸ ಕೊಡುತ್ತೇನೆ ಎಂದರು. ಮರುದಿನ ಅವರ ಇಚ್ಛೆಯಂತೆಯೇ ಶ್ರೀಮಾತೆಯವರು ಸನ್ಯಾಸವನ್ನು ಅನುಗ್ರಹಿಸಿ ಬಳಿಕ ಶ್ರೀರಾಮಕೃಷ್ಣರನ್ನು ಪೂರಕವಾಗಿ ಪ್ರಾರ್ಥಿಸಿಕೊಂಡರು. ಹೇ ಪ್ರಭು, ಇವರ ಸನ್ಯಾಸದ ವ್ರತವನ್ನು ಕಾಪಾಡು. ಇವರು ಎಲ್ಲೇ ಇರಲಿ, ಬೆಟ್ಟದ ಮೇಲಿರಲಿ, ಪರ್ವತದ ಮೇಲಿರಲಿ, ಮೈದಾನದಲ್ಲಿರಲಿ ಅಥವಾ ಅರಣ್ಯದಲ್ಲೇ ಇರಲಿ, ಇವರಿಗೆ ಅಗತ್ಯವಾದಷ್ಟು ಭಿಕ್ಷೆ ಸಿಗುವಂತೆ ಮಾಡು ಎಂದು